ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025 ಗೆ ನಮ್ಮ RCB ತಂಡಕ್ಕೆ ಇನ್ನೂ ಕೂಡ ಕ್ಯಾಪ್ಟನ್ಸ್ ಅನೌನ್ಸ್ ಆಗಿಲ್ಲ ಅಂತ ಹೇಳ್ಬಹುದು. ಇನ್ನು ಈ ವಿಡಿಯೋದಲ್ಲಿ ನಮ್ಮ RCB ತಂಡದ ಕ್ಯಾಪ್ಟನ್ ಯಾರಾಗ್ಬಹುದು ಅಂತ ಅನಾಲಿಸಿಸ್ ನ ಮಾಡೋಣ. ಫ್ರೆಂಡ್ಸ್, ಈ ಅನಾಲಿಸಿಸ್ ನಲ್ಲಿ ನಾವು ಹೇಳುವ ಹೆಸರುಗಳು ಫಿಕ್ಸ್ ಅಂತ ಹೇಳೋಕೆ ಆಗೋದಿಲ್ಲ. ಜಸ್ಟ್ ಅನಾಲಿಸಿಸ್, ಇವರೇ ಆಗ್ಬಹುದು. ನನ್ನ ಅನಿಸಿಕೆ ಪ್ರಕಾರ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಗೆ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಮತ್ತು ಯೂಟ್ಯೂಬ್ ಬಗ್ಗೆ ವಿಡಿಯೋಸ್ ಹಾಕಿದ್ರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ. ಅವಾಗ ನೀವು ವಿಡಿಯೋನು ಮೊದಲಿಗರಾಗಿ ನೋಡಬಹುದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಕ್ಯಾಪ್ಟನ್ಸ್ ಈ ವರ್ಷ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಾರೆ ಅಂತ ಹೇಳಬಹುದು. ಯಾಕಂದ್ರೆ ನಮ್ಮ RCB ತಂಡಕ್ಕೆ ನ್ಯೂ ಕ್ಯಾಪ್ಟನ್ ಬರ್ಬೋದು, ಇಲ್ಲ ಅಂದ್ರೆ ಓಲ್ಡ್ ಅಲ್ಲಿ ಇರುವ ಕ್ಯಾಪ್ಟನ್ ಬರ್ಬೋದು. ಅಂದ್ರೆ ಹಿಂದೆ ಎಕ್ಸ್ಪೀರಿಯನ್ಸ್ ಮಾಡಿರುವ ಕ್ಯಾಪ್ಟನ್ ಅಂದ್ರೆ ವಿರಾಟ್ ಕೊಹ್ಲಿ ಸಹಿತ ಈ ಕ್ಯಾಪ್ಟನ್ ಆಗ್ಬಹುದು. ನೋಡೋಣ ಫ್ರೆಂಡ್ಸ್, ಈ ರೇಸ್ ನಲ್ಲಿ ಈಗಾಗಲೇ 6 ಜನ ಇದ್ದಾರೆ ಅಂತ ಹೇಳ್ಬಹುದು. ಈ 6 ಆಟಗಾರರು ನಮ್ಮ RCB ತಂಡದ ಕ್ಯಾಪ್ಟನ್ಸಿ ಓಟಿನಲ್ಲಿ ಇದ್ದಾರೆ. ಇವರೇ ಫಿಕ್ಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ 6 ಜನರಲ್ಲಿ ಯಾರಾದ್ರೂ ಒಬ್ಬರು ನಮ್ಮ RCB ತಂಡದ ಕ್ಯಾಪ್ಟನ್ಸಿಯನ್ನು IPL 2025 ಗೆ ನಿಭಾಯಿಸಲಿದ್ದಾರೆ. ಇನ್ನು ಅವರು ಯಾರು ಅಂತ ನೋಡಿದ್ರೆ, ಮೊದಲನೇದಾಗಿ ಬರೋರೆ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬಹುದು. ಮೊದಲನೇದಲ್ಲ, 5ನೇದಾಗಿ. ಹೌದು ಫ್ರೆಂಡ್ಸ್, ಇವರನ್ನು ಲಾಸ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಭುವನೇಶ್ವರ್ ಕುಮಾರ್ ಅವರಿಗೆ ಈಗ ಅಂತ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಹಲವು ವರ್ಷಗಳಿಂದ ಹೈದರಾಬಾದ್ ತಂಡದಲ್ಲಿ ಇವರು ಬಾಲಿಂಗ್ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮ RCB ತಂಡ ಇವರಿಗೆ ಕ್ಯಾಪ್ಟನ್ಸಿ ಕೊಟ್ರೆ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬಹುದು. ಭುವನೇಶ್ವರ್ ಕುಮಾರ್ ಅವರು ಕೂಡ ಕ್ಯಾಪ್ಟನ್ಸಿ ಮಾಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ. ಹೌದು, ಈಗ ಇಂಡಿಯಾ ಟೀಮ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಯಾವ ರೀತಿ ಇಂಡಿಯಾ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಕೂಡ ಭುವನೇಶ್ವರ್ ಕುಮಾರ್ ಅವರು ಎಷ್ಟು ವರ್ಷಗಳಿಂದ ಆಡುತ್ತಾ ಬಂದಿದ್ದಾರೆ. ಆ ಎಲ್ಲಾ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ರೆ ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, 5ನೇದಾಗಿ ಕೃಣಾಲ್ ಪಾಂಡ್ಯ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಕೃಣಾಲ್ ಪಾಂಡ್ಯ ಅವರು ಕೂಡ ಒಬ್ಬರು ಕ್ಯಾಪ್ಟನ್ಸಿ ಲೀಡರ್. ಹೌದು, ಇವರು ಕೂಡ ಬರೋಡಾ ಟೀಮ್ ನ ಲೀಡ್ ಮಾಡಿದ್ದಾರೆ. ಅದಕ್ಕಾಗಿ ಆ ಎಕ್ಸ್ಪೀರಿಯನ್ಸ್ ಮೇಲೆ ಕೃಣಾಲ್ ಪಾಂಡ್ಯ ಅವ್ರಿಗೂ ಕೂಡ ಕ್ಯಾಪ್ಟನ್ಸಿಯನ್ನು ನೀಡಬಹುದು. ಇವರೊಬ್ಬರು ಉತ್ತಮ ಆಲ್ರೌಂಡರ್. ಮುಂಬೈ ತಂಡದಲ್ಲಿ ಮತ್ತು ಗುಜರಾತ್ ತಂಡದಲ್ಲಿ ಇವರು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ದಾರೆ ಗೊತ್ತಾ? ಸಾರಿ ಫ್ರೆಂಡ್ಸ್, ಗುಜರಾತ್ ಅಲ್ಲ, ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಇದ್ದಾಗ ಇವರು ಯಾವ ರೀತಿ ಆಲ್ರೌಂಡರ್ ಪ್ರದರ್ಶನವನ್ನು ನೀಡಿದ್ದಾರೆ. ಇದೆಲ್ಲ ಅವರಿಗೆ ವರ್ಕೌಟ್ ಆಗಿ ನಮ್ಮ RCB ತಂಡದ ಕ್ಯಾಪ್ಟನ್ಸಿ ಸಿಗ್ಬಹುದು ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, 4ನೇದಾಗಿ ಲಿವಿಂಗ್ಸ್ಟನ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಲಿವಿಂಗ್ಸ್ಟನ್ ಅವ್ರಿಗೂ ಕೂಡ ಅವಕಾಶ ಸಿಗುತ್ತದೆ. ಯಾಕಂದ್ರೆ ಇಂಗ್ಲೆಂಡ್ ಅನ್ನು ಇವರು ಲೀಡ್ ಮಾಡಿದ್ದಾರೆ. ಈಗ ಮೊನ್ನೆ ನಡೆದಂತ ವೆಸ್ಟ್ ಇಂಡೀಸ್ ಸೀರೀಸ್ ನಲ್ಲಿ ಕೂಡ ಇವರು ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದ್ದಾರೆ. ಇದನ್ನೆಲ್ಲ ನೋಡಿ ಲಿವಿಂಗ್ಸ್ಟನ್ ಅವ್ರಿಗೂ ಕೂಡ ಕ್ಯಾಪ್ಟನ್ಸಿ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, 3ನೇದಾಗಿ ಫಿಲ್ ಸಾಲ್ಟ್ ಅಂತ ಹೇಳ್ಬಹುದು. ಇವರು ಕೂಡ ಇಂಗ್ಲೆಂಡ್ ತಂಡವನ್ನು ಲೀಡ್ ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ಲೀಡ್ ಮಾಡಿದ್ದಾರೆ. ಇವರು ಕೂಡ ಕ್ಯಾಪ್ಟನ್ಸಿ ಅಬಿಲಿಟಿವನ್ನು ಹೊಂದಿದ್ದಾರೆ. ಆದ್ರೆ ರೇಸ್ ನಲ್ಲಿ ಇರುತ್ತಾರೆ. ಆದ್ರೆ ಇವರೇ ಪಕ್ಕ ಕ್ಯಾಪ್ಟನ್ ಆಗ್ತಾರೆ ಅಂತ ತಿಳ್ಕೊಬೇಡಿ. ನೀವೇನು ಹುಚ್ಚನಾಗಿ ಹೇಳ್ತಾ ಇದ್ದಾನೆ ಅಂತ ನೀವು ಬೈಬಹುದು. ಇಲ್ಲ ಫ್ರೆಂಡ್ಸ್, ಇವರು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇರುತ್ತಾರೆ. ಇದರಲ್ಲಿ ಯಾರು ಆಗ್ತಾರೆ ಅಂತ ಇನ್ನು ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ಬಹುದು. ಇನ್ನೊಂದು ಮುಂಬರುವ ದಿನಗಳಲ್ಲಿ ನಮ್ಮ RCB ತಂಡದ ಕ್ಯಾಪ್ಟನ್ ಯಾರು ಅಂತ ಕನ್ಫರ್ಮ್ ಮಾಡಲಿದ್ದಾರೆ. ಇನ್ನು ಫ್ರೆಂಡ್ಸ್, 2ನೇ ಆಯ್ಕೆಯಾಗಿ ರಜತ್ ಪಟಿದಾರ್ ಅವರು ಇರುತ್ತಾರೆ. ರಜತ್ ಪಟಿದಾರ್ ಅವರಿಗೆ ಇಲ್ಲಿ ಬಹಳಷ್ಟು ಚಾನ್ಸ್ ಇದೆ ಅಂತ ಹೇಳಬಹುದು. ಫಸ್ಟ್ ಆಯ್ಕೆ ವಿರಾಟ್ ಕೊಹ್ಲಿ ಅವರು ಆಗಿರ್ತಾರೆ. ವಿರಾಟ್ ಕೊಹ್ಲಿ ಅವರಿಗೆ ಚಾನ್ಸ್ ಸಿಗದೆ ಇದ್ದ ವಿರಾಟ್ ಕೊಹ್ಲಿ ಅವರು ನಾನು ಕ್ಯಾಪ್ಟನ್ಸಿ ಆಗಲು ಒಲ್ಲೆ ಅಂತ ಹೇಳಿದ್ರೆ, ಬೇಡ ಅಂತ ಹೇಳಿದ್ರೆ, ಅವಾಗ ರಜತ್ ಪಟಿದಾರ್ ಅವರಿಗೆ ಕ್ಯಾಪ್ಟನ್ಸಿ ಸಿಗುತ್ತದೆ ಅಂತ ಹೇಳ್ಬಹುದು. ರಜತ್ ಪಟಿದಾರ್ ಅವರ ಮೇಲೆ RCB ತಂಡ ಬಹಳ ನಂಬಿಕೆ ಇಟ್ಟಿದೆ. ಯಾಕಂದ್ರೆ ಈಗಾಗಲೇ ಮಧ್ಯಪ್ರದೇಶವನ್ನು ರಜತ್ ಪಟಿದಾರ್ ಅವರು ಲೀಡ್ ಮಾಡಿದ್ದಾರೆ. ಅಲ್ಲಿ ಕೂಡ ಮಸ್ತ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ದಾರೆ ರಜತ್ ಪಟಿದಾರ್ ಅವರು. ಅದಕ್ಕಾಗಿ ರಜತ್ ಪಟಿದಾರ್ ಅವರಿಗೆ ಕ್ಯಾಪ್ಟನ್ಸಿ ಸಿಗೋದು 90% ಚಾನ್ಸ್ ಇದೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ರಜತ್ ಪಟಿದಾರ್ ಅವರನ್ನು ಬಿಟ್ರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬಹುದು. ಕಿಂಗ್ ಕೊಹ್ಲಿ ಅವರ ಮೇಲೆ ಕ್ಯಾಪ್ಟನ್ಸಿ ಅವರಿಗೆ ಬಿಟ್ಟಿದ್ದು ಅಂತ ಹೇಳ್ಬಹುದು. ಯಾಕಂದ್ರೆ ಈಗ ಫಸ್ಟ್ ಪ್ರಿಫರೆನ್ಸ್ ಅನ್ನು ವಿರಾಟ್ ಕೊಹ್ಲಿ ಅವರನ್ನೇ ಕೇಳುತ್ತಾರೆ. ಅವರು ಒಪ್ಪಿಕೊಂಡ್ರೆ ಮಾತ್ರ ನಮ್ಮ RCB ತಂಡದ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರನ್ನು ನೋಡಬಹುದು. ನಮ್ಮ ಅಭಿಮಾನಿಗಳ ಎಲ್ಲ ಆಸೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಆಗಿ ಈ ಸಲ ಕಪ್ ಎತ್ತಲಿ ಅಂತ ಎಲ್ಲರೂ ಕೂಡ ಆಸೆ ಇರುತ್ತಾರೆ. ಫ್ರೆಂಡ್ಸ್, ಇನ್ನು ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಈ 6 ಜನ ಆಟಗಾರರು ನಮ್ಮ RCB ತಂಡದ ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರೆ. ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಾರೆ ಅಂತ, ಯಾರು ಕ್ಯಾಪ್ಟನ್ ಆಗ್ಬಹುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ.
ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.